ಭಾವನ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಒಂದು ಜಾನಪದ ಕಲಾ ತಂಡ ಐತಿ. ಅವರು ಧಾರವಾಡ ಜಿಲ್ಲೆಯ ಮನಸೂರು ಅಂತ ಹೇಳಿ ಒಂದು ಪುಟ್ಟ ಗ್ರಾಮ, ಅಲ್ಲಿಂದ ಬಂದಾರ. ಇವತ್ತು ಜನಪದ ಕಲಾವಿದರು ಒಂದು 4 ಜನ ಬಂದಾರ. ಅವ್ರ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದಲ್ಲ ಅವ್ರು ಹೇಳೋ ಪ್ರಕಾರ ಅವರು ಒಂದು 150ರಿಂದ 200 ಹಾಡುಗಳ ತನಕನೂ ಹಾಡ್ತಾರೆ. ಯಾಕಷ್ಟು ಒಂದು ಸೊಬಾನೆ ಹಾಡು ಆಗ್ಬೋದು, ಅದು ಮದುವೆಗೆ ಸಮಾರಂಭಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ತೊಟ್ಟಲ ಕಾರ್ಯಕ್ರಮ, ಹಿಂಗೆ ಬಾಣಂತಿದು, ಬೈಕೆ ಆರೈಕೆದಾಗ್ಬೋದು, ಬೈಕೆ ಹಾಡುಗಳಾಗ್ಬೋದು, ಜೋಗಳ ಪದಗಳು, ಹಿಂಗೆ ಆರತಿ ಹಾಡುಗಳಾಗ್ಬೋದು, ಇಂಥವೆಲ್ಲ ಸೇರಿ ಒಂದು 200 ತನಕ ಹಾಡು ಹಾಡ್ತಾರಂತ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಹಾಡುಗಳನ್ನು ಹಾಡಿಸ್ಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತೀನಿ. ಬರ್ರಿ, ಇವತ್ತು ಅವ್ರು ಏನೆಲ್ಲ ಹಾಡುಗಳನ್ನು ಹಾಡ್ತಾರ, ಎಷ್ಟೆಲ್ಲ ಹಾಡುಗಳನ್ನು ಹಾಡ್ತಾರ, ಅದರಿಂದ ನಿಮಗೂ ಉಪಯೋಗ ಆಗ್ತೈತೆ ಅಂತ ಹೇಳಿ ನಾನು ಭಾವಿಸ್ತಾ ಇವತ್ತು ನಮ್ಮ ಸಂಚಿಕೆಯನ್ನು ಶುರು ಮಾಡೋಣ. ಶಿವ ಹಡಪದ ರಾಚಪ್ಪ, ಶಾಂತವ್ವ ಬೀಗೌಡ, ಶೋಭಾ ಮಲನಗೌಡ ಗೌಡ, ಕುಮಾರಿ ಸಿದ್ದಮ್ಮ ಕರಬಸಪ್ಪ ಅಗಸ್ನಳ್ಳಿ, ಸೈಕಿಲ್ ಮೈಸೂರು, ಜಿಲ್ಲಾ ಧಾರವಾಡ, ಪೋಸ್ಟ್ ನಲ್ಗೊಂಡಿ. 4 ಜನ ಮನ್ಸೂರು ಒಂದ ಪಾರ್ಟಿ ರೀ. ನಮ್ಮ ಹೆಸರು ಅಂದ್ರೆ ಒಂದು ಗ್ರೂಪ್ ನಿಮ್ದು ಮಹಿಳಾ ಮಂಡಳ ಅಂತಲ್ಲ, ಹಾಗೇನಿಲ್ಲ, ಜಾನಪದ ಗುಂಪು. ಜಾನಪದ ನೀವು 4 ಮಂದಿನ ಏನು ಹೆಚ್ಚಿಗೆ ಅದಾರ? ಇಲ್ರಿ, 4 ಜನ ಹೋಗ್ಯಾರ ನಾವು. ಎಲ್ಲೇ ಅದು ಊರಾಗ ಬ್ಯಾಚ್ ವೈಸ್ ಜಗ್ ಬಂದಿದ್ದಾರೆ. ಒಂದು 4-5 ಪಾರ್ಟಿ ಅವರು ಪಗಾರ ಆಲ್ರೆಡಿ ಗೌರ್ಮೆಂಟ್ ಪಗಾರ ತಗೊಂಡ್ರ ಬ್ಯಾಚ್ ಜನ ಅದಾರೆ. ಅವರು ಪಗಾರ ಇರ್ಲಾರ್ದಂಗ ಅಲ್ಲೆಲ್ಲೇ ಕಾರ್ಯಕ್ರಮ ಇದ್ದಲ್ಲೇ ಭಾಗವಹಿಸಿ ಇದನ್ನ ತಗೊಂಬಂದಾರು. ಅವ್ರೊಂದು 4-5 ಪಾರ್ಟಿ, ಊರ ಒಂದು 7 ಪಾರ್ಟಿ ಮಠ ಇರ್ಬೇಕ್ರಿ. ಅಷ್ಟು ಗುಂಪು ಅದಾವ. ಮನ್ಸೂರು ಅವ್ರದ್ದು ಇದನ್ನ ಮಾಡಿದಾಗ ಹಾಡ್ನಾರ ಎಲ್ಲಾರು ಬರ್ರಿ ಅಂತ ಇದನ್ನ ಹೊಡ್ಸಿರ್ತಾರೆ. ಮಲ್ಲಿಕಾರ್ಜುನ ಮನ್ಸೂರ್ ಅವ್ರ ಊರು ಮನ್ಸೂರಲ್ಲ, ಮನ್ಸೂರ್ರಿ. ಅದಕ್ಕೆ ಅವಾಗ ಹಾಡೋರು ಎಲ್ಲಾರು ಬರ್ರಿ ಅನ್ನೋದಕ್ಕೆ ಅಂದ್ರೆ ಒಂದು 4-5 ಪಾರ್ಟಿ ಆಕಾಶವಾಣಿಗೆ ಭಾಗವಹಿಸ್ತಾರೆ. ಈಗ ವಾಲ್ಮೀಕಿ ಒಳಗನ ಒಂದು ಪಾರ್ಟಿ ಅವ್ರ ಪಗಾರ ತಗೋತಾರೆ, ಇನ್ನೊಂದು ಪಾರ್ಟಿ ಅವರು ಹಾಡ್ತಾರೆ. ಪಾಪ ಅವ್ರು ಹಾಡಿದ್ರ ಅವ್ರಿಗೆ ಈಗ ಅವ್ರ ಹಿಂದ್ ಪಾರ್ಟಿ ಏನ್ ಕಟ್ಟಿ ಹಾಡಿ ಅವ್ರು ಆಕಾಶವಾಣಿಯಿಂದ ಎಲ್ಲ ತಗೊಂಡವ್ರು ಅದಾರಲ್ರಿ, ಅವ್ರಿಗೆ ಅದನ್ನ ಏನಾರು ಸಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ಅದನ್ನ ಸ್ವಲ್ಪ ಅವ್ರಿಗೆ ಅಡ್ಡಾಡ್ ಮಾಡಿರ್ತಾರ ಅನ್ಬೇಕು. ಅವ್ರಿಗೆ ಸ್ವಲ್ಪ ಮಾಹಿತಿ ಇರ್ತದ್ರಿ, ಅವ್ರಿಗೆ ಏನು ಇದನ್ನ ಮಾಡಿಲ್ರಿ ಅವ್ರು. ಅವು ಪಾಪ ನನ್ನ ಕಡೆ ಹೇಳಿದ್ದಕ್ಕೆ ನಾ 1-2 ಸಲ ಆಕಾಶವಾಣಿ ಕೇಳಿದಾರೆ. ಅವ್ರು ಕರಿಯರ್ ಸರ್ ಅಂತ ಕರಿಯನವ್ರು ಸರ್ ಅಂತ ಅವರು ಅದಿದ್ದಾಗ ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಬೇಕಮ್ಮ, ಅವಾಗ ಕರ್ಕೊಂಡ್ ಬರುವಂತ್ರಿ ಅವ್ರನ್ನ ಅಂತ ಹೇಳಿದ್ರಿ. ಅವ್ರು ದನಿ ಪರೀಕ್ಷೆ ಆಕಾಶವಾಣಿ ದನಿ ಪರೀಕ್ಷೆಕ ಹಾಕ್ತಾರಲ್ರಿ, ದನಿ ಪರೀಕ್ಷೆಗೆ ಹಾಕ ಅವ್ರ ಸಂಬಂಧ 4 ಸಲ ನನಗೆ ಗೊತ್ತಾಳಿ. ನಮ್ಗೆ ಈ ಹಾಡು ಸರ್ಟಿಫಿಕೇಟಿನ ಮ್ಯಾಗ ನಮ್ದು ಇದಾತ್ರಿ. ಅವಾಗ ಈಗ ಹಳೆ ಮಂದಿ ಕರ್ಕೊಂಬರ್ರಿ ಅನ್ನೋತಿಗೆ ಅಂದ್ರೆ 1-2-3 ಪಾರ್ಟಿ ತಯಾರು ಮಾಡ್ರಿ. ಕರಡಿ ಮಜಿಲ್ ಅವ್ರನ್ನ, ಈ ಜಾನಪದ ಅವ್ರನ್ನ ಅಂತ ಮೊನ್ನೆ ಬರ್ಬೇಟಾಗಿದ್ರಿ ಪೇಟೆ ಒಳಗೆ ಹೇಳಿದ್ರಿ ಅವರು. ಹ್ಞೂನ್ರಿ ಅಂತಂದ್ರೆ ನೀನು ಕರಡಿ ಮಜಲ್ ಕರ್ಕೊಂಬ. ಕರಡಿ ಮಜಲ್ ಈ ಜಾನಪದ ಹಾಡುವಾರನ್ನ ಇನ್ನೊಂದು 2-3 ಗ್ರೂಪ್ ಮಾಡ್ರಿ, 4 ಜನ ಅಂತ ಅನ್ನರಿ. ಸುಮಾರು ಎಷ್ಟು ಹಾಡು ಬರ್ತವ್ರಿ? ಒಂದು 100-100 ಹಾಡು, ಒಂದು 70-80 ಮಟ ಒಡಕೆ ಇಮ್ಲಾಪುರ ಅವ್ರ ಅಂತೇಳಿ ಇಲ್ಲಿ ಇದ್ರಾಗ್ರಿ ಕಲಿನಗರದಾಗ ಬರೀ ಒಡಪಿನ ಸೋಕೆ ಹೇಳಕ್ ಕರ್ತಿದ್ರಿ ಮೇಡಮ್ ಅವ್ರ. ಈ ಒಡಪ ಹೆಂಗ, ಇದು ಹೆಂಗ, ಅದು ಹೆಂಗ ಅಂತ ಅವನ್ನೆಲ್ಲ ಬರ್ದ ಬುಕ್ರಾಗ ಇಟ್ಕೊಂಡು ಅಷ್ಟ ಚಂದ ಶಂಕ್ ಅಂದ್ಕೊಂಡ್ರಿ ನೀವು ಎಲ್ಲ ವಿಚಾರ ಮಾಡಿ ಮಾತಾಡ್ಸಕ್ ಮತ್ತೊಮ್ಮೆ ಆಕಾಶವಾಣಿ ಕರ್ಕೊಂಡು ಹೋದ್ರಿ. ಅವ್ರು ಕೇಳೋದು ಒತ್ತಟಿ ಕುಂತ ನಮ್ಮ ಹಿಂಗ ಅವ್ರು ಇದ್ರ ಬರ ಕುರ್ಚಿ ಹಾಕಿ ಅದನ್ನೆಲ್ಲ ತುಂಬಿಸಿದ್ರಿ ಕರ್ಕೊಂಡೋಗಿ ಮೇಡಮ್ಮ. ಅವಾಗ್ಲಿಂದನ ಎಷ್ಟು 60 ರೂಪಾಯಿ ಇದ್ದಾಗಿಂದ ಹೋಗಿ ನೋಡ್ರಿ ಆಕಾಶವಾಣಿ ಮೆಟ್ಟಟ್ಟಿ. 60 ರೂಪಾಯಿ ಕೊಡ್ತೀವಿ. ಅಲ್ಲಿಂದ ಸ್ಟಾರ್ಟ್ ಅಂದ್ರೆ ಸುಮಾರು ಅಂದ್ರು ಈಗ 45 ವರ್ಷ. ಈಗ ಇವ್ರಿಗೆ 75 ಇಲ್ಲ ಇಲ್ಲ 63 ನಡೆದ್ರೆ ಒಂದು 30 ಅಂದ್ರ ಇದನ್ನದು ಉಟ್ಕೊಂಡು ಹೋದ್ರೆ ಈಗ ನಂಬುದಿಲ್ಲ ಅಂತ ಹೇಳಿ 12 ವರ್ಷಕ್ಕೆ ನಮ್ಮ ಮತ್ತೆ ಸೀರೆ ಉಟ್ಕೊಂಡು ಹೋಗಿದ್ದೀವಿ. ಅಂದ್ರ ಮಲ್ಲಿಕಾರ್ಜುನ ಮನ್ಸೂರ್ ಅವ್ರ ಅಣ್ಣಾರ ಬಸವನಪ್ಪ ಅಂತಿದ್ರಿ, ಬಸವರಾಜ ಮನ್ಸೂರ್ ಅಂತ. ಅವ್ರ ಕೊಡ್ಲಿ ನೀಲಮ್ಮ 1-2 ಒಡಪ ಬೇಕಾಗ್ಯಾವ ನಮ್ಗ ಹೇಳ್ಬತ್ತಂಗೆ ಅಂತ ಕರ್ಸಿದ್ರಿ. ಕೊಡ್ಲಿ ನೀಲಮ್ಮ ಅಂತ ಅವ್ರ ಕನಿಷ್ಠಾಗ ಹೋದಾಗ ನಿಮ್ಗೆ ಹಾಡಕ್ ಬರ್ತತೆ ಅಂದ್ರೆ ಬಾಡ್ ಉಟ್ಕೊಂಡವ್ರು ಹೋದ್ರೆ ನಂಬೋದಿಲ್ಲ ಅಲ್ರಿ. ಮೊದ್ಲಿನ ಜನ ಹಕಾರಿ ಯಾರೋದು ಇದ್ರಿ ಯೂನಿವರ್ಸಿಟಿ ಒಳಗೆ, ಅವ್ರನ್ನೆಲ್ಲ ಕರಿಸಿ ಹೋದಾಗ ಸೀರೆ ಉಟ್ಕೊಂಡು ಹೋಗಿದ್ದೀವಿ. ಅವಾಗ್ಲಿಂದ ಮೆಟ್ಟತೀವಿ ನೋಡ್ರಿ. ಕಾಯಂ ಹೋಗ್ತಿದ್ರು ನೀವು ಹಾಡಕ? ವರ್ಷಕ್ಕೊಮ್ಮೆ, ವರ್ಷನ್ಯಾಗ 1 ತಿಂಗಳ ಅನ್ಕೊಳ್ಳಿ ಕಾಯಂ ವರ್ಷಕ್ಕೊಂದ್ಸರಿ ಕರೀತಿದ್ರ? ವರ್ಷಕ್ಕೊಮ್ಮೆ
ನಾವು ವರ್ಷಕ್ಕೊಮ್ಮೆ ಆಕಾಶವಾಣಿ ಕಾರ್ಯಕ್ರಮ ಕೊಡುದು ಇವ್ರಿಗೆ ಹೆಂಗಂದ್ರಿ ಈಗೇನೋ ದೊಡ್ಡದೊಂದು ಫಂಕ್ಷನ್ ಈಗ ಆದಿಚುಂಚನಗಿರಿ ಮನೆ ಇತ್ರಿ ಅಂತದ ಒಂದೇನೋ ನಮ್ ಧಾರವಾಡ ಸಮ್ಮೇಳನ ನಡೆದಿತ್ತು ಆಕಾಶವಾಣಿ ಮುಖಾಂತರ ಇವ್ರು ಕರೀತಿದ್ರು ಅವ್ರು. ಅಂದ್ರ ಆಕಾಶವಾಣಿಗಿನ ಏನಾಗ್ಬಿಟ್ಟೈತ್ರಿ 20 ವರ್ಷ 10 ವರ್ಷ ಇವ್ರದ್ದು ಸರ್ವಿಸ್ ಅಂದ್ರ ಮುಗಿದಿವ್ರ ಪಗಾರದು ಎಲ್ಲ ತಗೊಂಡ್ರಲ್ರಿ. ಇನ್ ನಮ್ಮ ಏಜಿನ ಮಂದಿಗೆ ಅಲ್ಲಿ ಆಕಾಶವಾಣಿಯಾಗ ಧ್ವನಿ ಪರೀಕ್ಷೆ ಕೊಡುವಂತದಾಗ್ಲಿ ಆ ಧ್ವನಿ ಪರೀಕ್ಷೆ ಪಾಸ್ ಆಗಿ ಬಂದ ನಮಗ್ 40 ವಯಸ್ಸು ಏಜ್ ಮುಗಿದ ನಂತರ ನಮ್ಮ ಅಲ್ಲೆಲ್ಲ ಕಾರ್ಯಕ್ರಮದಾಗ ಭಾಗವಹಿಸಿದ್ದು ಸರ್ಟಿಫಿಕೇಟ್ ಅದು ತಗೊಂಡ ನಮಗ್ ಪಗಾರ ಮಾಡೋದು ಮುಂದಿನ ಲೆಕ್ಕರಿ ಅವ್ರದ್ದು. ಹೆಂಗಲ್ಲಿ ಪೇಮೆಂಟ್ ಹೆಂಗ ಆಗುತ್ತೆ ಆಕಾಶವಾಣಿ ಆಕ್ಚುಲಿ ಒಂದು ಧ್ವನಿ ಪರೀಕ್ಷೆ ಮಾಡ್ತಾರೆ ಪಾಸ್ ಆಗಿರ್ಬೇಕ್ರಿ ಅವ್ರು ಮಾಡು ಧ್ವನಿ ಪರೀಕ್ಷೆ ನಿಮ್ಮಂತವ್ರ ಹಂಗಲ್ರಿ. ನಿಮ್ಮ ಈ ಆಕಾಶವಾಣಿಯಾಗ ಪಾಸ್ ಮಾಡಂಗಿಲ್ರಿ, ನಿಮ್ಮಂತವ್ರ ಕರ್ಸಿರ್ತಾರ ಅಲ್ಲಿ. ಜಡ್ಜ್ ಬಂದಿರ್ತಾರ ಅಂದ್ರ ಇದು ಬಂದಿರ್ತಾರ್ರಿ, ಜಡ್ಜಸ್ ಅಲ್ಲಿ ಬಂದಿರ್ತಾರ್ರಿ, ದಿಲ್ಲಿ ಅವ್ರ ಬಂದಿರ್ತಾರ, ಮೈಸೂರ್ನವ್ರ ಬಂದಿರ್ತಾರ, ಅವ್ರು ಪಾಸ್ ಮಾಡ್ತಾರೆ. ನಮ್ ಧಾರವಾಡ ತಾಲೂಕದೊಳಗೆ ಎಷ್ಟ್ ಮಂದಿ ಜಾನಪದ ಕಲಾವಿದರ ಅದಾರಲ್ರಿ ಅವ್ರನ್ನಷ್ಟೂ ಕರ್ಸಿರ್ತಾರಿಲ್ಲ. ಅಂದ್ರ 5 ವರ್ಷಕ್ಕೊಮ್ಮೆ ಮೇಡಮ್ ಈ ಟೇಬಲ್ ಏನ್ ಬಡಿತೇನಲ್ಲ ಅವ್ರ ಏನ್ ಕೇಳ್ತಾನ ಅದೆಲ್ಲ ಬರ್ತೈತೆ ಅಂದ್ರ ಅದನ್ನ ಹಿಂದ್ ಹೋಗಿ ನಮ್ ಗಣಪತಿ ಬರುದು ಬಿಡುದು ಎಣ್ಣೆ ಮಾತ್ರ ಆಕಾಶವಾಣಿಗೆ ಏನ ಗಣಪತಿ ಗುಡಿ ಐತಲ್ರಿ, ನಮ್ ಧಾರವಾಡ ದಾರಿನೂ ಬರ್ಬೇಕು, ಗಣಪತಿ ಬರ್ಬೇಕ. ಹೆಂಗ್ ಹಾಡ್ತಿ ಹಾಡ ಅಂದ್ಬಿಟ್ರಿ ಒಬ್ರು. ಹರಿಯ ಜಾಲದ ಮರವ ನಡ್ಕ ಗಣಪತಿ ಗುಡಿಯ ಬಂಗಾರದ ಕಳಸ ತಂದಿಡ ಕಿಂದರ್ ನಡಿ ಅಂತ ಹಾಡಿದ್ರಿ ಪಡ್ ಬಡ್ದಿದ್ರಿ ಅಣ್ಣಾರೊಬ್ರು ಟೇಬಲ್ ಅಲ್ಲಿ ಧ್ವನಿ ಪರೀಕ್ಷೆ ಕುಂತಾಗ್ರಿ. ನೀನು ಗಣಪತಿ ಗುಡಿನೂ ಬರ್ಬೇಕು, ನಮ್ ಕಿಂದ್ರಾನು ಬರ್ಬೇಕ, ಅದ್ರ ಒಳಗ ಬರ್ಬೇಕ. ಅದ್ ಹಾಡ್ ಹೆಂಗ್ ಹಾಡ್ತಿ ಹಾಡಮ್ಮ ಅಲ್ಲೇ ರೀ ಹೊರಗ ಹಿಂಗ ಇಲ್ಲಿ ಒಳಗ್ ಕುಂತಿರಲ್ರಿ. ಈಗ ಹಿಂಗ್ ಕುಂತಾರು ಹಿಂಗ್ ನಿಮ್ ಮನೆಯಿಂದ ಹೋಗಿ ಅದನ್ನ ಟೆಸ್ಟ್ ಮಾಡಿ ನೋಡಿದ್ವಿ ಚಂದ ಆಕತಿಲ್ಲ ಅಂತ. ಮತ್ ದಾಟಿಗೆ ಹಚ್ಚಿ ಅದನ್ನ ಹಾಡೇ ತೋರ್ಸಿದ್ವಿ. ಒಟ್ಟು ಇಂಥ ಬೇಕಂದ್ರೆ ಅದನ್ನ ಹಾಡೇ ತೋರ್ಸಿದ್ವಿ. ಮತ್ತ ಅತ್ಯಾರ ಮನ್ಯಾಗ ಉಪಯೋಗ ಮಾಡ್ತಾರ. ತಾಲೂಕ್ ಪೂರ ಮಂದಿ ಎಲ್ಲರಿಗೂ ಅವಾಗ ಒಂದ ಸದ ಕರೆದಿರ್ತಾರ ಅವ್ರ ಧ್ವನಿ ಪರೀಕ್ಷೆಗೆ ವರ್ಷಕ್ಕೊಮ್ಮೆ ಕರೆದಿರ್ತಾರ. ಅದ್ರೊಳಗೆ ಹೆಂಗಾಗ್ಬಿಡ್ತಂದ್ರಿ ಪ್ರತಿಯೊಬ್ಬರಿಗೂ ಪೂರ ಹಾಡು ಮುಗಿಯುವಂತ ಆದ್ಯತೆ ಕೊಟ್ಟಿರ್ತಿಲ್ರಿ. ಸ್ವಲ್ಪ ಒಂದ್ ಅದ್ರೊಳಗ ಅವ್ರ ಚಾಯ್ಸ್ ಮಾಡಿದ ಏನಂದ್ರ ನುಡಿ ಸ್ಪಷ್ಟವಾಗಿ ಅದ್ರ ಕೇಳ್ತಾವ ಇಲ್ಲ ಅಂದ್ರೆ ಸ್ವರ ಎಲ್ಲ ಬರಬರಿ ಐತಿಲ್ಲ ಅಂತ ನೋಡಿ ಇಡೀ ನಮ್ ಧಾರವಾಡ ತಾಲೂಕು ನಡಕ್ ಒಂದ್ 4 ಬ್ಯಾಚ್ ಅಷ್ಟ ಸೆಲೆಕ್ಷನ್ ಮಾಡ್ತಾರ. ಇನ್ನುಳಿದ ಬ್ಯಾಚಿಗೆ ಈಗ ನೀವು ಕುಂತಿರ್ತೀರಿ ಧ್ವನಿ ಪರೀಕ್ಷೆ ಪಾಸ್ ಆಗಿ ಒಂದ್ 4 ಬ್ಯಾಚ್ ಬರ್ತಾವಲ್ರಿ ಅವ್ರಿಗೆ ಕಡ್ಡಾಯವಾಗಿ 48 ಮಟ್ಟ ಏಜ್ ಆಗಿರಬೇಕ್ರಿ. 48 ಮಟ್ಟ ಏಜ್ ಆಗಿರ್ಬೇಕು. ಅದು ಮಿನಿಮಮ್ ಅಷ್ಟು ವರ್ಷ ಆಗಿರ್ಬೇಕಾ? ಈ 30 ವರ್ಷ 20 ವರ್ಷ ನಾ 22 ವರ್ಷಕ್ಕಿದ್ದ ಧ್ವನಿ ಪರೀಕ್ಷೆಗೆ ಹೋಗೇನ್ರಿ. ನಾ ಈಗ 5 ವರ್ಷದಿಂದ 6 ವರ್ಷದಿಂದ್ರಿ ದೊಡ್ಡವ್ರ ಜೋಡಿ ಅವ್ರ ಜೋಡಿ ನನ್ನ 4 ಮಂದಿ ಕರ್ಕೊಂಡ್ ನಾನು ಕರ್ಕೊಂಡ್ ಹೋಗಿದ್ದಾರೆ. ಹೋದ್ರ ಅವ್ರು ಧ್ವನಿ ಪರೀಕ್ಷೆಗೆ ನಾನು ಕೂಡಿರೋರೆಲ್ಲ 40, 42, 45 ಏಜ್ ಮಟ್ಟ ಇದ್ದವ್ರಿ. ಅವ್ರು 3 ಜನ, ನಾನು ಒಬ್ಬಕ್ಕೆ ಸಣ್ಣಕ್ಕಿದ್ರ. ಅವ್ರದ್ದು ಧ್ವನಿ ಪರೀಕ್ಷೆ ಕರೆಕ್ಟ್ ಆಗಿದ್ದ ಕರೀರಿ ಅದು. ಅದನ್ನ ಏನ್ ಮಾಡ್ಬಿಟ್ರು ಅದ್ರಾಗ ಹಾಡೋದು ಇದ್ರೊಳಗನ ಒಬ್ಬಾಕಿ ಕೆಮ್ಮಿ ಬಿಟ್ಲ ನಡಕ. ಇಬ್ರು ಜೊತೆಯಾಗಿ ಸೋ ಅನ್ನೋರು ಹಿಂದ ಅನ್ನೋರ್ರಿ ಅವ್ರು. ಅದ್ರಾಗ ಒಬ್ಬ ಕೆಮ್ಮಿ ಬಿಟ್ಲ. ಅದ್ರ ಸಂಬಂಧ ರಿಜೆಕ್ಟ್ ಮಾಡ್ಬಿಟ್ರ. ಆಮೇಲೆ ಸರ್ ಅವ್ರ ಇವ್ರಿದ್ರಲ್ಲ ಹಿರೇಮಠ್ ಸರ್ ಅಂತ ಈ ಗುಂಪು ಬಿಟ್ಟು ನೀವು ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು ಅಲ್ರಿ. ಅದ್ರ ಹಂಗ್ ಮಾಡಕ್ ಬರಂಗಿಲ್ರಿ ಮೇಡಮ್. 5 ವರ್ಷಕ್ಕೊಮ್ಮೆ ಚೇಂಜ್ ಐತಲ್ರಿ. ಈಗ ಆಕಾಶವಾಣಿ ಒಳಗ ಮುಂದಿನ ಯಾರ್ಕಿಂತ ಹಿಂದ್ಯಾರು ಚಲೋ ಇರ್ಬೇಕು, ಹಿಂದ್ಯಾರ್ಕಿಂತ ಮುಂದೆ ಯಾರು ಚಲೋ ಇರ್ಬೇಕು. ಅಂದ್ರ ನಿಮ್ಮಂತರ ಹೊರಗಿನಾರು ಬಂದಿರ್ತೀರಿ ಅಲ್ಲ ಅವ್ರುಗಳು ಚಂದ ಸಾಬೇಕ್ರಿ. ಹಾಗೆ 4 ಜನದ ಒಂದ್ ಈ 4 ಮಂದಿ ಜನದ ನಡಕ ಈಗ ಒಬ್ಬಕ್ಕೆ ಹೆಸರು ಬರ್ಕೊಂಡಿದ್ರ ಅಂದ್ರ ಧ್ವನಿ ಪರೀಕ್ಷೆ ಅವ್ರ ಒಬ್ಬರ ಹೆಸರನ್ನು ಕೊಟ್ಟಿರ್ತಾರ. ಅದ್ರ ಹಿಂದೆ ನಮ್ 3 ಮಂದಿ ಹೆಸರು ಇರ್ತೈತಿ. ಪಗಾರ ಮಾಡ್ಕೋಬೇಕತ್ತೀರ ಈಕಿಗೆ ಕೈಯಾಗ ಏನಾದ್ 1 ಲೀಟರ್ ಕೊಟ್ಟಿರ್ತಾರಲ್ಲ ಅದನ್ನ 4 ಮಂದಿಗೆ ಜೆರಾಕ್ಸ್ ಹಚ್ಚಿ ಅದನ್ನ ಕೊಟ್ಟು ಪಗಾರ ಮಾಡಿಸ್ಕೋಬಹುದು. ಬಟ್ ಈಗ 4 ಮಂದಿಗೂ ಫಿಕ್ಸ್ ನೀವು 4 ಮಂದಿ ಸೆಲೆಕ್ಟೆಡ್ ಅಂತ ಅಂದ್ರ ಒಬ್ಬರದೇನೋ ಒಮ್ಮೆ ಪಾಸ್ ಮಾಡಿರ್ತಾರಲ್ರಿ ಅದನ್ನ ಮತ್ತೊಬ್ಬರನ್ನ ಕರ್ಕೊಂಡು ಈಗ 4 ಮಂದಿ ಇದೆ ನಾವು ಇವ್ರನ್ನ ಬಿಟ್ಟು ಚೇಂಜ್ ಮಾಡಿ ಮತ್ತೊಬ್ಬರನ್ನ ಕರ್ಕೊಂಡು ಹೋಗಕ್ ಬರಂಗಿಲ್ರಿ. ಆಕಾಶವಾಣಿ ಒಳಗ 5 ವರ್ಷಕ್ಕೊಮ್ಮೆ ಮಾಡ್ಯಾನ್ರಿ ಈಗ ಆದೇಶ. 5 ವರ್ಷಕ್ಕೊಮ್ಮೆ ಚೇಂಜ್ ಆಗ್ಬೇಕ. ಅವ್ರು ವಯಸ್ಸಾಗ್ಲಿ ಬಿಡ್ಲಿ ಒಟ್ಟು 5 ವರ್ಷಕ್ಕೆ ಅವ್ರೇನ್ ಪತ್ರ ಕೊಟ್ಟಿರ್ತಾರ ಅದು ಚೇಂಜ್ ಆಗ್ಬೇಕು ಅಲ್ರಿ. ಪತ್ರ ಅಲ್ರಿ 5 ವರ್ಷಕ್ಕೊಮ್ಮೆ ನೀವು ಧ್ವನಿ ಪಾಸ್ ಮಾಡಬೇಕು. ಆಡಿಷನ್ ಆಗ್ಲೇಬೇಕು ಅಂದ್ರಿ ಈ ವರ್ಷ ಹಂಗದಾರೋ ಧ್ವನಿ ಸರಿ ಇತ್ತೋ ಇಲ್ಲೋ ಅದನ್ನ ವಿಚಾರ ಮಾಡ್ತಾರೆ.
ಅಲ್ಲಿ ನಡಗಾಕತ್ತಿದ್ರ ಬಿಕ್ಸಾಕತ್ರ ಬಟ್ ಏನಾದ್ರು ತೊಂದ್ರೆ ಆತಲ್ಲ 13ನೇ ವರ್ಷಕ್ಕೆ ಹಾಡಿದ ನೋಡ್ರಿ ನಾ ಶಿರು ಉಟ್ಕೊಂಡಲ್ಲಿ ನೀವು ಅಂದ್ರೆ ಮಲ್ಲಿಕಾರ್ಜುನ ಬಸನೆಪ್ಪ ಅಂತಿದ್ರಿ ಅವ್ರು ಇವ್ರಷ್ಟರು ನಮ್ಮ ಮಕ್ಕಳು ಭಾಳ ಹಚ್ಕೊಂಡ್ ಮಾತಾಡ್ತಿದ್ರಿ ಇನ್ನ ಸೋಕೆ ಬ್ಯಾಡ್ರಿ ಈಗ ನೀವ್ ಏನೋ ಒಂದ್ ದೊಡ್ಡಪ್ಪ ಕೇಳೋ ಹಾಡ ಕೇಳ್ರಿ ಪಟ್ ಹೇಳ್ಬಿಡ್ಬೇಕನ ಅಂದ್ರೆ ಇವ್ರ ಹಂತಕ್ ಲೈನ್ ಐತಿ ಅಂತೀರಿ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದಿರೋ ಅಲ್ರಿ ಹಿಂದ್ ಅಣ್ಣವ್ರದ್ದು ಒಂದು ಇದ್ರಿ ಚೊಕ್ಕ ಅದನ್ನ ಸ್ಪಷ್ಟತೆ ಇರ್ಬೇಕು ನೀವು ದನಿ ಪರೀಕ್ಷೆಗೆ ನೀ ಕೊಡಬೇಕು ನಾವು ಹಾಡಬೇಕಂದ್ರೆ 100 ಹಾಡು ಕೇಳ್ತಾರ್ರಿ ಅವ್ರು ಅಂದ್ರೆ ನಿಮ್ಮಂತರ ಕರ್ಸಿರ್ತಾರಲ್ಲ ನಾವು ಕಲ್ತಿದ್ದು ಬಿಟ್ಟಿರ್ತಾರ ಕಲೀಲಿದ್ದು ಹಾಡೋದು ಅಂತಾರ್ರಿ ಅಂದ್ರೆ ದನಿ ಟೆಸ್ಟ್ ಮಾಡಕ್ ನಾವೆಲ್ಲ ಕಲ್ಕೊಂಡು ಹೋಗ್ಯಾರಿ ಬರೇ ಧ್ವನಿ ಟೆಸ್ಟ್ ಮಾಡ್ದಂಗ ಆಗ್ಲಿಲ್ಲ ಅವ್ರು ನಿಮ್ಮ ಅಂತೇಳಿ ಎಷ್ಟೆಷ್ಟು ಬರ್ತಾವೆ ನಾಲೆಜ್ ಹಾಡುಗಳ ಸಂಗ್ರಹ ಎಷ್ಟೈತೆ ಬಿಟ್ಟಿವ್ರಿ ಮತ್ ಕರ್ನಾಟಕ ಕಾಲೇಜಿನ್ಯಾಗ ಮೇಡಮ್ ಇದ್ರಿ ಅವ್ರು ಭಾಳ ಹಾಲು ಹಾಕ್ತೀನ್ರಿ ನಾ 30 ವರ್ಷ ಹಾಲು ತಂದು ಹಾಕಿವ್ರಿ ನಾವೆಲ್ಲ ಕಿಸಿಡಿಯಾಗ ಅದು ಅವ್ರ ಮೇಡಮ್ ಏನಂದ್ರೆ ಇಲ್ಲಿ ಮೊದಲು ಹಾಡು ಶಾಂತಮ್ಮ ನಮ್ಮ ಮುಂದೆ ಅನ್ನೋತ್ತಿಗೆ ಅವ್ರ ಆಫೀಸಿನ ಮುಂದೆ ಅವ್ರ ಇದ್ರ ಮ್ಯಾಗ ಹಾಡು ಕಟ್ಟಿ ಅವ್ರ ಮ್ಯಾಗ ಹಾಡಿದ್ವಲ್ರಿ ಹೌದು ನೋಡು ಒಳ್ಳೆ ಗಿರಾಕಿ ಒಂದವ್ರ ಅಲ್ಲಿ ಲೀಟ್ರ್ ಬರೋದು ಅವ್ರು ಕರ್ಸ್ಕೊಂಡು ಕಳ್ಸಿಕೊಟ್ಟಿದ್ರಿ ಅವ್ರು ಇಲ್ಲಿ ಕೆಸಿಡಿಂದ ಕೆಸಿಡಿ ಒಳಗೆ ಮೊದಲು ಪಾಸ್ ಮಾಡಿದ್ದಾರ್ರಿ ಆಮ್ಯಾಗ ಇಲ್ಲಿ ಬೆಲ್ಲದ ಒಂದು ರೂಮ್ ಕಟ್ಸ್ಯಾರಲ್ರಿ ಮ್ಯಾಲದ ಸಾಲಾಗ ಅಲ್ಲಿ ಮತ್ತೆ ದನಿ ಚೇಂಜ್ ಮಾಡಾಕಿಟ್ರಿ ಅಲ್ಲಿಂದ ಅಕ್ಕನ ಬಳಗಕ್ಕೆ ಕರೆದ್ರಿ ಅಲ್ಲಿ ಹೋಗಿ ಆಮ್ಯಾಗ ಹುಬ್ಬಳ್ಳಿ ಸಿದ್ದಾರ್ಥ ಮಠಕ್ಕೆ ಕರ್ಸಿದ್ರ ಹುಬ್ಬಳ್ಳಿ ಹೊಸ ಮಠಕ್ಕೆ ಕರ್ಸಿದ್ರಿ ದೂರ ಹೋಗ್ಯಾವ್ರಿ ಮೈಸೂರು ದಿಲ್ಲಿಗೆ 3 ಬರೀ ಹೋಗಿ ಅಲ್ಲಿ ತನಕ ಹೋಗಿ ಹಾಡ್ ಬಂದ್ರಿ ದಿಲ್ಲಿಗೆ ಹೋಗ್ಯಾರಿ ಅಂದ್ರ ನಮ್ಮೂರಾರು ಸಟ್ ಆಗ್ಲಿಲ್ರಿ ದಿಲ್ಲಿಗೆ ಅಂದ್ರೆ ಹೆದರಿದ್ರಿ ಬರಾಕ ಇಲ್ಲಿ ಬೆಂಗಳೂರಿಗೆ ಅಂದ್ರೆ ಮಾರ್ತಾರಂದ್ರ ಬಣ್ಣಂದ್ರ ಕೆಂಪೈ ನೆನೆಸ್ಬೇಕ್ರಿ ಬಡವ್ರಿಗೆ ಅನ್ನ ನೀರಿದ ಮನುಷ್ಯ ಅವ 3 ಸಲ ಕಾರ್ಯಕ್ರಮ ಕೊಟ್ಕೊಂಡು ಹಿಂದೆ ನಮ್ಮ ಸಸಿ ಕರ್ಕೊಂಡು ಹೋದಿವ್ರಿ ನಾವು ಸಸಿರಿ ಮಾರ್ತಾರಂತ ಮಂದಿ ಹೋಗ್ಬೇಡ ಅಂತ ಸುದ್ದಿ ಮಾಡಿದ್ರಿ ಅವ್ರು ಅಲ್ಲಿ ಬೆಂಗಳೂರಿಗೆ ಹೋಗಿ ಮಾರ್ತಾರ 2 ಸರಿ ಹೋದೇವ್ರಿ ಮತ್ತೆ ಅವ್ರಿಗೆ ಸಿಗೈತಲ್ರಿ ನಾ ಬರ್ತೇನೆ ನೀ ಬರ್ತಾನೆ ನಾಕತ್ರಿ ಜನರದ್ದು 2 ಸರಿ ಕಾರ್ಯಕ್ರಮ ಕೊಟ್ರಿ ಹೆಂಗಿರ್ಬೇಕಂದ್ರಿ ಇವತ್ತು ನಾನು ಬೆಳಿತೇನೋ ಬಿಡ್ತೇನೋ 2 ನಿಮಿಷ ರೀ ನನ್ನ ಹಿಂದಿರೋರಿಗೆ ನನಗಲ್ಲಿ ಮುಂದೆ ಹೋಗಿ ದಾರಿ ಗುರ್ತಿರ್ಲೇ ಇದ್ರು ಅಷ್ಟು ಹೊತ್ತು ಆ ಹಿಂದಿನವ್ರನ್ನಾರ ಈಗ ನನ್ನ ಮುಗೀತು ನನ್ನ ಹಿಂದಿರುವಂತವ್ರಿಗಾರ ನೀವು ಮುಂದೆ ಹೋಗ್ರವ ನನ್ನಲ್ಲಿರೋ ಕಲೆ ಆಗಲಿ ಅವ್ರಿಗೆ ಕಲ್ಕೋತೇವೆ ಅನ್ನೋರಿಗೆ ಕರೆಸ್ರಿ 18 ಮುಗಿದಿಂದ ಅವ್ರಿಗೆ ದನಿ ಪರೀಕ್ಷೆಗೆ ಬರ್ತೇವೆ ಅಂದ್ರು ನಿಮ್ಮಂತ ಅಜ್ಜಿಗಳು ಕರ್ಕೊಂಬಂದ್ರೆ ನಾವು ಕೊಡ್ತೀವಿ ಹೆಲ್ಪ್ ಮಾಡ್ತೀವಿ ಒಬ್ರು ಮೈಸೂರು ಅಜ್ಜಾರ್ರಿ ಅವ್ರು ತಿಳಿಸಿ ಇದ್ರಿ 18 ಆದಿಂದ 21 18 ಅವ್ರ ದನಿ ಪರೀಕ್ಷೆಗೆ ಬರ್ತೇವೆ ಅಂದ್ರೆ ನಿಮ್ಮಂತ ಸರ್ವಿಸ್ ಇದ್ದ ಮನುಷ್ಯರು ಕರ್ಕೊಂಬರ್ರಿ ಬರೋದೇ ಇಲ್ರಿ ಅದು ಈಗ ಆಕಾಶವಾಣಿಯಾಗ ಹಿರೇಮಠ ಸರ್ ಅಂತೇಳಿ ನಾ ಹಾಡ್ಬೇಕಂತ ಧ್ವನಿ ಪರೀಕ್ಷೆ ಕೊಡ್ಬೇಕನ್ನೋದು ಉದ್ದೇಶದಿಂದ ಹೋದಾಕ ಎಲ್ಲಲ್ರಿ ನಮ್ಮೂರಾಗ ಒಬ್ರದ್ದು ಕುರ್ಬೂರ್ ಮನೆ ಫಂಕ್ಷನ್ ಐತ್ರಿ ನಮ್ಮ ಮನೆ ಹತ್ರ ಆ ಫಂಕ್ಷನ್ನಾಗ ಅಲ್ಲೇ ಸೋಬಾನ್ ಪದಕ್ಕೆ ಹೋದಾಗ ಅವ್ರ ಸರ್ಗೆ ಅವ್ರಿಗೇನೋ ಪರಿಚಯ ಇರ್ಬೇಕಾ ತಂದಿದ್ರು ಹಿರೇಮಠ ಸರ್